ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಪಾಸ್ತಾನ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇದು ತುಂಬ ಜನ ಚಿಕ್ಕ ಮಕ್ಕಳು ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ. ಇದಕ್ಕೆ ನಾನು ಯಾವುದೇ ಕೆಮಿಕಲ್ ಸಾಸಸ್ನ ಬಳಸದೆ ಮನೆಯಲ್ಲೇ ಮಾಡಿಕೊಂಡು ಯಾವ ಥರ ಮಾಡೋದು ಅಂತ ತೋರಿಸಿದ್ದೀನಿ. ಈಸಿ ಮೆಥಡಲ್ಲಿ ಇಂಡಿಯನ್ ಸ್ಟೈಲ್ ಪಾಸ್ತಾನ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಯಾವುದೇ ಬೇರೆ ಥರ ಕಂಟ್ರಿ ಸ್ಟೈಲ್ ಪಾಸ್ತಾ ಮಾಡ್ತಾಯಿಲ್ಲ. ಸೊ ಇಂಡಿಯಾದಲ್ಲಿ ಯಾವ ಥರ ಮಾಡ್ತಾರೆ ಪಾಸ್ತಾನ ಅದನ್ನು ಈಸಿ ಕ್ವಿಕ್ಕಾಗಿ ನಮ್ಮ ಮನೇಲಿ ಇರುವಂಥ ಇಂಗ್ರೀಡಿಯೆಂಟ್ಸಿಂದನೇ ನಾವು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟಿಗೆ ನಾನಿಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪಾಸ್ತಾನ ತೊಗೊಂಡಿಟ್ಕೊಳ್ಳಿ. ಸೊ ನಾವು ತೊಗೊಂಡಿರೋ ಪಾಸ್ತಾ ನಾವು ಕುದಿಸಿದ ಮೇಲೆ ಡಬಲ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಕ್ವಾಂಟಿಟಿ ನೋಡಿಕೊಂಡು ತೊಗೋಬೇಕಾಗುತ್ತೆ. ಸೊ ಇದಕ್ಕೆ ನಾನಿಲ್ಲಿ ನೀರು ಕಾಯಲಕ್ಕೆ ಇಟ್ಕೋತಾ ಇದ್ದೀನಿ. ಗ್ಯಾಸ್ ಮೇಲೆ ಸ್ಟವ್ ಆನ್ ಮಾಡಿಕೊಂಡು ನೀರು ಕಾಯಕ್ಕೆ ಹಾಕ್ಕೊಳ್ಳಿ. ನೀರು ಕುದಿಸಿದ ಮೇಲೆ ಏನು ಮಾಡಬೇಕು, ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುದಿಸ್ಕೊಳ್ಳಿ. ಯಾಕೆಂದರೆ ಪಾಸ್ತಾ ಕುದಿಸೋದ್ರಿಂದ ಉಪ್ಪು ಹಾಕಿ ಕುದಿಸೋದ್ರಿಂದ ರುಚಿ ಡಿಫ್ರೆಂಟ್ ಆಗಿರುತ್ತೆ. ಸ್ವಲ್ಪ ಪಾಸ್ತಾದಲ್ಲೇ ಉಪ್ಪು ಹಾಕಬೇಕು. ಹಾಗೆ ಸ್ವಲ್ಪ ಪಾಸ್ತಾ ಕುದಿಸ್ಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಯಾಕೆಂದರೆ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕಾಗತ್ತೆ. ಎಣ್ಣೆ ಹಾಕ್ಕೊಂಡು ಕುದಿಸ್ಕೊಂಡ್ರೆ ಒಂಚೂರು ಪಾಸ್ತಾ ಬಿಡಿ ಬಿಡಿಯಾಗಿ ಬರುತ್ತೆ, ಅಂಟ್ಕೊಳ್ಳೋದಿಲ್ಲ. ಅಷ್ಟು ಈಸಿಯಾಗಿ ನಾವು ಮತ್ತು ನೀವು ಒಂದು 2 ಮಿನಿಟ್ಸ್ ಪಾಸ್ತಾನ ಕುದಿಸಿದಾದ್ಮೇಲೆ ತೆಗೆದಿಟ್ಟು ಕೂಡ ಅಂಟ್ಕೊಳ್ಳೋದಿಲ್ಲ. ಯಾಕೆಂದರೆ ಎಣ್ಣೆ ಹಾಕಿ ನಾವು ಕುದಿಸ್ಕೊಳ್ಳೋದ್ರಿಂದ ಅಂಟ್ಕೊಳ್ಳೋದಿಲ್ಲ. ಸೊ ಅಲ್ಲಿವರೆಗೂ ಪಾಸ್ತಾ ಕುದಿಯೋವರೆಗೂ ನಾವಿಲ್ಲಿ ಅದಕ್ಕೆ ಬೇಕಾಗಿರೋದು ಈರುಳ್ಳಿ. ಸೊ ಒಂದು ದಪ್ಪ ಈರುಳ್ಳಿನ ತೊಗೊಂಡು ಸಣ್ಣ ಸಣ್ಣದಾಗಿ ಈ ಥರ ಕಟ್ ಮಾಡ್ಕೊಳ್ಳಿ. ಎಲ್ಲ ಇಂಗ್ರೀಡಿಯೆಂಟ್ಸ್ನ ಇದೇ ಥರ ಕಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಟೊಮೆಟೊನೂ ಅಷ್ಟೇ. ನೋಡಿ, ಇಲ್ಲಿ ಕೆಚಪ್ನ ಅಂದರೆ ಸಾಸ್ನ ಬಳಸದೆ ಮಾಡ್ತಾಯಿದ್ದೀನಲ್ವ. ಸೊ ಮನೆಯಲ್ಲೇ ನಾನಿಲ್ಲಿ 2 ಹುಳಿ ಟೊಮೆಟೊನ ತೊಗೊಂಡಿದ್ದೀನಿ. ಈ ಥರ ಜವಾರಿ ಹುಳಿ ಟೊಮೆಟೊನ ತೊಗೊಂಡ್ರೆ ಪಾಸ್ತಾ ರುಚಿಯಾಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ನಾವು ಮಿಕ್ಸಿ ಹಾಕೋಬೇಕಾದ್ರೆ ಏನು ಮಾಡಬೇಕು, ಈ ಥರ ಕಟ್ ಮಾಡಿಕೊಂಡು ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ. ಸಕ್ಕರೆ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಇದು ಮೇನ್ ಬಂದುಬಿಟ್ಟು ಸಕ್ಕರೆ ನಾವು ಇಲ್ಲಿ ಟೊಮೆಟೊ ಜೊತೆಗೆ ಮಿಕ್ಸ್ ಮಾಡಿಕೊಂಡು ರುಬ್ಬೋದ್ರಿಂದ ರುಚಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಈ ಥರ ಬರಬೇಕು. ಇಟ್ಟು ಸಣ್ಣದಾಗಿ ನಾವು ಪೇಸ್ಟನ್ನು ಮಾಡ್ಕೋಬೇಕಾಗತ್ತೆ. ಟೊಮೆಟೊ ಸಾಸ್ ಏನೋ ಆಗೋದಿಲ್ಲ. ಸೊ ಟೊಮೆಟೊ ಸಾಸ್ ಟೈಪೇ ಆಗುತ್ತೆ ಅದು. ನಾನು ಮುಂದ್ಗಡೆ ಹೇಳ್ತೀನಿ ಹೇಗಾಗುತ್ತೆ ಅಂತ. ಸೊ ನೋಡಿ, ಇವಾಗ ಪಾಸ್ತಾ ಕುದೀತಾ ಇದೆ. ಸೊ ಕುದ್ದಿದೆ ಇಲ್ಲ ಅಂತ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತಲೂ ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಪಾಸ್ತಾ ಸ್ವಲ್ಪ ಕುದಿಯೋಕ್ಕೆ ಜಾಸ್ತಿ ಹೊತ್ತು ಟೈಮ್ ಬೇಕಾಗುತ್ತೆ. ಮ್ಯಾಗಿ ಥರ 2 ಮಿನಿಟ್ಸಲ್ಲಿ ಕುದಿಯೋದಿಲ್ಲ. ಮಿನಿಮಮ್ ಒಂದು 5 ಮಿನಿಟ್ಸ್ ಆದರೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಂಡ್ರೆ ಚೆನ್ನಾಗಿ ಕುದಿ ಬಂದ್ರೇ ಇದು ಮೆತ್ತಗಾಗಿ ಹತ್ತುತ್ತೆ. ಸೊ ಚಿಕ್ಕ ಮಕ್ಕಳಿಗೆ ಕೊಡ್ತೀವಲ್ವ, ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು. ಸೊ ಈ ಥರ ಪ್ರೆಸ್ ಮಾಡಿ ನೋಡಿದಾಗ ಕಟ್ ಆಗಬೇಕು ಅದು ಪಾಸ್ತಾ. ಸೊ ನಾನು ಚೆಕ್ ಮಾಡಿಕೊಂಡೆ, ನಂದು ಆಲ್ರೆಡಿ ಇವಾಗ ಕುದ್ದಿದೆ. ನಾನು ಅದನ್ನು ಕೆಳಗೆ ಇಳಿಸ್ಕೊಂಡು ನೀರು ತೆಗೆದು ಅದಕ್ಕೆ ತಣ್ಣೀರು ಹಾಕ್ಕೊಂಡು ವಾಪಸ್ಸು ಮತ್ತೆ ಇಡಬೇಕಾಗತ್ತೆ. ಹಾಗೆ ಇಡಕ್ಕೆ ಹೋಗಬೇಡಿ. ಬಿಸಿ ನೀರು ತೆಗೆದು ಅದಕ್ಕೆ ತಣ್ಣೀರು ಆ್ಯಡ್ ಮಾಡ್ಕೊಳ್ಳಿ. ಅದು ವಿಡಿಯೋ ಮಾಡೋಕ್ಕಾಗಿಲ್ಲ, ಸ್ಕಿಪ್ ಆಗಿದೆ. ಸೊ ಇವಾಗ ನಾನಿಲ್ಲಿ ಪಾಸ್ತಾ ಮಾಡ್ಕೊಳ್ಳೋದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜಾಸ್ತಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಎರಡನ್ನೂ ಹಾಕ್ಕೊಂಡು ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿನೂ ಅಷ್ಟೇ, ಅದನ್ನು ಕೂಡ ಸ್ವಲ್ಪ ಬ್ರೌನ್ ಕಲರ್ ಚೇಂಜ್ ಆಗಬೇಕು. ಸೊ ನಾವು ಜಾಸ್ತಿ ಇಲ್ಲಿ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಪಾಸ್ತಾ. ಅದಕ್ಕೋಸ್ಕರ ಜಿಂಜರ್ ಗಾರ್ಲಿಕ್ ಪೇಸ್ಟು ಅಂದರೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನೂ ಅಷ್ಟೇ, ಅದನ್ನು ಎಣ್ಣೆಯಲ್ಲಿ ಫ್ರೈ ಆಗಿರಬೇಕು. ಹಸಿ ವಾಸನೆ ಹೋಗೋ ತನಕ ನಾವು ಹುರ್ಕೋಬೇಕಾಗತ್ತೆ, ಈರುಳ್ಳಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎರಡೂ. ಸೊ ನಾನಿಲ್ಲಿ ಹಸಿ ವಾಸನೆ ಹೋಗೋ ತನಕ ಹುರಿತಾ ಇದ್ದೀನಿ. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಯಿತು. ಇವಾಗ ಟೊಮೆಟೊ ಸಾಸ್ ಕೆಚಪ್ನ ಹಾಕೋತಾ ಇದ್ದೀನಿ. ಅಂದರೆ ನಾನೀಗ ಆವಾಗ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಲ್ಲ, ಅದು ಇವಾಗ ಹೇಗೆ ಸಾಸ್ ಟೈಪ್ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಸೊ ಇದನ್ನು ಅಷ್ಟೇ, ಟೊಮೆಟೊ ಸಾಸ್ನ ಸ್ವಲ್ಪ ಟೈಮ್ ಜಾಸ್ತಿ ಹತ್ತುತ್ತೆ, ಆದರೂ ಪರವಾಗಿಲ್ಲ. ಸೊ ರುಚಿ ಚೆನ್ನಾಗಿ ಬಿಡುತ್ತೆ. ಸ್ವಲ್ಪ ಉಪ್ಪು ನೋಡಿ ಹಾಕ್ಕೊಳ್ಳಿ. ಯಾಕೆಂದರೆ ಆಲ್ರೆಡಿ ನಾವು ಪಾಸ್ತಾ ಹಾಕಿ ಕುದಿಸಿರೋದ್ರಿಂದ ಉಪ್ಪು ಕಡಿಮೆ ಹತ್ತುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ, ಹಾಗೆ ರೆಡ್ ಚಿಲ್ಲಿ ಪೌಡರ್. ನಿಮ್ಮ ಹತ್ರ ಕಲರ್ ರೆಡ್ ಚಿಲ್ಲಿ, ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡರ್ ಮತ್ತು ಗುಂಟೂರು 2 ಮೆಣಸಿನ್ಕಾಯಿ ಅಂದರೆ ಖಾರ ಮತ್ತು ಕಲರ್ ಎರಡೂ ಇದ್ದು ಅಂದರೆ ಎರಡೂ ಮಿಕ್ಸ್ ಮಾಡ್ಕೋಬೋದು. ಸ್ವಲ್ಪ ನಾನಿಲ್ಲಿ ಮ್ಯಾಗಿ ಮಸಾಲನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಇಷ್ಟೂ ಹಾಕಿ ಏನು ಮಾಡಬೇಕು, ಮಿಕ್ಸ್ ಮಾಡಬೇಕು. ಸ್ವಲ್ಪ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಮಸಾಲ ಪದಾರ್ಥ ಹಾಕಿದ್ಮೇಲೆ ಗ್ಯಾಸ್ ಯಾವತ್ತೂ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗಬಾರ್ದು. ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಈ ಥರನ ಫ್ರೈ ಮಾಡ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ. ನಾನಿದರಲ್ಲಿ ಮಸಾಲ ಪದಾರ್ಥ ಅಂದರೆ ರೆಡ್ ಚಿಲ್ಲಿ ಪೌಡರ್ ಆಗಲಿ ಅಥವಾ ಅರಿಶಿನ ಆಗಲಿ, ಹಾಗೆ ಮ್ಯಾಗಿ ಮಸಾಲ ಆಗಲಿ, ನೀವು ಬೇಕಿದ್ದರೆ ಇದರಲ್ಲಿ ನೀವು ಜೀರಿಗೆ ಮಸಾಲ ಅಥವಾ ಜೀರಾ ಮಸಾಲ ಅಂತ ಕರೀತಾರೆ, ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಹಾಗೆ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೋಬೋದು. ರುಚಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ.
ಸೊ ಈ ಥರ ಎಲ್ಲನೂ ಕುದಿ ಬರಬೇಕು ನೋಡಿ. ಇವಾಗ ಕಲರ್ ಚೇಂಜ್ ಬಿಡ್ತಾ ಇದೆ ನೋಡಿ, ಈ ಥರ ಬರುತ್ತೆ ಅದು. ಅಂದರೆ ಸಾಸ್ ಟೈಪೇ ಬರುತ್ತೆ ಲಾಸ್ಟಲ್ಲಿ. ಇನ್ನೂ ಸ್ವಲ್ಪ ಕುದಿಬೇಕು ಜಾಸ್ತಿ. ನಾವು ಟೊಮೆಟೊ ಒಂದು ಪೇಸ್ಟ್ ಮಾಡಿರ್ತೀವಲ್ವ, ಮಸಾಲೆ ಪದಾರ್ಥನೂ ಅಷ್ಟೇ, ಎಷ್ಟು ಚೆನ್ನಾಗಿ ಕುದಿಯುತ್ತೆ ನೋಡಿ ಅಷ್ಟು ರುಚಿಯಾಗಿ ಬರುತ್ತೆ ಅದು ಪಾಸ್ತಾ. ಸೊ ಅದಕ್ಕೋಸ್ಕರ ಮಸಾಲೆ ರೆಡಿ ಮಾಡ್ಕೊಳ್ಳೋದು ಒಂದು 2 ಮಿನಿಟ್ಸ್ ಬೇಕಾಗುತ್ತೆ, 2 to 3 ಮಿನಿಟ್ಸ್ ನಾವು ಬೇಕಾಗುತ್ತೆ. ಅದಕ್ಕೋಸ್ಕರನೇ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಆದರೆ ಯಾವುದೇ ಕೆಮಿಕಲ್ ಸಾಸಸ್ನ ಬಳಸೋದು ಹತ್ತೋದಿಲ್ಲಲ್ವ ಅದಕ್ಕೆ. ಸೊ ನೋಡಿ ಇವಾಗ ಪಾಸ್ತಾನ ಹಾಕೋತಾ ಇದ್ದೀನಿ ನಾನು. ಪಾಸ್ತಾ ಹಾಕೊಂಡ್ಮೇಲೆ ಈ ಥರ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋ ಏನಾದರೂ ಯೂಸ್ಫುಲ್ ಅಥವಾ ನಿಮ್ಗೆ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಕೊಡಿರಿ. ಫಸ್ಟ್ ಟೈಮ್ ನಮ್ಮ ಚಾನಲ್ನು ಕೂಡ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉತ್ತರ ಕರ್ನಾಟಕ ರೆಸಿಪಿ ಹಾಗೆ ಎಲ್ಲ ಥರ ರೆಸಿಪಿಗಳನ್ನು ಆಲ್ರೆಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ಸೊ ಹೋಗಿ ಒಂದು ಸಲ ನೀವು ಚೆಕ್ ಮಾಡ್ಕೋಬಹುದು. ಸೊ ನೋಡಿ ಈ ಥರ ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಆದಮೇಲೆ ಏನು ಮಾಡಬೇಕು, 1 ನಿಮಿಷ ಮುಚ್ಚಿಡಬೇಕಾಗುತ್ತೆ. ಅಂದರೆ ಗ್ಯಾಸನ್ನು ಆನ್ ಇಟ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಗ್ಯಾಸು ಹೈ ಫ್ಲೇಮಲ್ಲಿ ಇಡಕ್ಕೆ ಹೋಗಬೇಡಿ. ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅಷ್ಟೇ ಒಂದು 30 ಸೆಕೆಂಡ್ಸ್ನ ಮುಚ್ಚಿಟ್ಬಿಡಿ. ಮುಚ್ಚಿಟ್ಟು ತೆಗೆದ್ಮೇಲೆ ನೋಡಿ ಈ ಥರ ಕರೆಕ್ಟಾಗಿ ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ. ಸೊ ಬೇಕಿದ್ದರೆ ನೀವು ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಯೂಸ್ ಮಾಡ್ಕೋಬೋದು. ಇದೇ ರೀತಿ ಹೊಸ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟ್.